ಬನ್ನಿ, ಬಹಳ ಕುತೂಹಲ ಮೂಡಿಸಿದ 3 ಚುನಾವಣೆಗಳಿದೆ. ಸಂಡೂರು, ಶಿಗ್ಗಾಂವಿ ಮತ್ತು ಚನ್ನಪಟ್ಟಣ. ಸಂಡೂರು ಇ ತುಕಾರಾಂ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಆಮೇಲೆ ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದಾರೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದಾರೆ. ಈಗ ಚನ್ನಪಟ್ಟಣವೇ ಎಲ್ಲರ ರನ್ನಪಟ್ಟಣ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿದೆ. ಇನ್ನು ಬೈ ಎಲೆಕ್ಷನ್ಗೆ ದಿನಾಂಕ ಘೋಷಣೆ ಆಗಿಲ್ಲ, ಆಗಲೇ ಶುರು. ರಾಜಕೀಯ ಕ್ಷೇತ್ರದಲ್ಲಿ ರಂಗೇರಿದೆ. ಅಲ್ಲಿ JDS ಮತ್ತು BJP ನಡುವೆ ಟಿಕೆಟ್ ಫೈಟ್ ಜೋರಾಗಿದೆ. ಹೀಗಾಗಿ ಟಿಕೆಟ್ ಆಕಾಂಕ್ಷಿಯಾಗಿರುವ BJP ನಾಯಕ CP ಯೋಗೇಶ್ವರ್ ದೆಹಲಿಗೆ ತೆರಳಿದ್ದಾರೆ. ಟಿಕೆಟ್ಗಾಗಿ ಕಸರತ್ತು ನಡೆಸಿದ್ದಾರೆ. ಇದರ ಮಧ್ಯೆ ಮಾತನಾಡಿದ CP ಯೋಗೇಶ್ವರ್ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ನಿರ್ಣಯ ತೆಗೆದುಕೊಳ್ತಾರೆ. ಯಾಕಂದರೆ ಅದು JDSನ ಕ್ಷೇತ್ರ. ಕುಮಾರಸ್ವಾಮಿ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ವಿಜೇಂದ್ರ ಕೂಡ ಮಾತಾಡಿದ್ದಾರೆ, CP ಯೋಗೇಶ್ವರ್ ಮಾತಾಡಿದ್ದಾರೆ. ಕೇಳಿಸ್ಕೊಂಡು ಚನ್ನಪಟ್ಟಣ ಕ್ಷೇತ್ರದ ಮತದಾರರು ಕುಮಾರಸ್ವಾಮಿ ಅವರ ಮೇಲೆ ಮತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನಾವಿಬ್ಬರು ಒಟ್ಟಾಗಿ ಚುನಾವಣೆ ಹೋಗೋದ್ರಿಂದ ನಮ್ಗೆ ಆಶೀರ್ವಾದ ಮಾಡ್ತಾರೆ, ನಾವು ಗೆಲ್ತೀವಿ. ಶಿವಕುಮಾರ್ ಅವರು ನಮ್ಮ ಹಳ್ಳಿ ಕಡೆ ಗಾದೆ ಹೇಳ್ತಾರೆ, ಮಾಡೋ ಕೆಲಸ ಬಿಟ್ಬಿಟ್ಟು ಮಾರ್ಗಾಗ್ಯದ ಅಂತೇಳಿ. ಅವರು ಈಗ ಸರ್ಕಾರ ಅಳ್ಳಾಡ್ತಾ ಇದೆ. ಸರ್ಕಾರದಲ್ಲಿ ಹಲವಾರು ಜನ MLAಗಳು, ಕಾಂಗ್ರೆಸ್ MLAಗಳು ಡೆಲ್ಲಿಗೆ ಬಂದಿದ್ದಾರೆ. ಇನ್ನು ಮುಂದಿನ ವಾರ ಇನ್ನೂ 3 ಜನ ಉಪಮುಖ್ಯಮಂತ್ರಿಗಳು ಬೇಕು ಅಂತೇಳಿ ಎಲ್ಲರೂ ಸಭೆ ಸೇರೋರಿದ್ದಾರೆ. ಅವ್ರ ಸರ್ಕಾರ ಅವ್ರ ಸಮಸ್ಯೆ ಬಗೆಹರಿಸ್ಬಿಟ್ಟು ಪಾಪ ಉಪಚುನಾವಣೆಯಲ್ಲಿ ಗೆದ್ದು ರಾಜ್ಯ ಗೆಲ್ತೀನಿ ಅಂತ ಬಂದಿದ್ದಾರೆ. ಈಗ ಅದನ್ನು ಅವ್ರು ಸರಿ ಮಾಡಿಸ್ಕೊಂಡ್ರೆ ಸಾಕು ಪಾಪ. ನೋಡಿ, ಈಗ ನಿಮಗೆ ಕಳೆದ ಚುನಾವಣೆ ರಿಸಲ್ಟ್ ತೋರಿಸ್ತೀನಿ. ಆಮೇಲೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು ಅದು ಕೂಡ ತೋರಿಸ್ತೀನಿ. ಒಂದು ಟೆಕ್ನಿಕಲ್ ಇಶ್ಯೂ ನೀವು ಗಮನಿಸಬೇಕು. ನೋಡಿ, ಕಳೆದ ಬಾರಿ ಚುನಾವಣೆ ಆಯಿತು. ಆಗ BJP ಸಪ್ರೇಟ್, ಕಾಂಗ್ರೆಸ್ ಸಪ್ರೇಟ್, JDS ಸಪ್ರೇಟ್. ಕುಮಾರಸ್ವಾಮಿ ಅವರು JDSನಿಂದ ಸ್ಪರ್ಧೆ ಮಾಡ್ತಾರೆ. 95,892 ಮತ. BJPಯ CP ಯೋಗೇಶ್ವರಿಗೆ 79,918 ಮತ. ಕಾಂಗ್ರೆಸ್ನ S ಗಂಗಾಧರ್ ಅವರಿಗೆ 15,344 ಮತ. ಇಲ್ಲಿ ನೋಡಿ, ಇಲ್ಲಿ ಒಟ್ಟು ಎಷ್ಟು ಮತಗಳಿದೆ ಅಂತಂದರೆ ಹತ್ರ 2 ಲಕ್ಷ ಮತ ಇದೆ. ಹತ್ರ 2 ಲಕ್ಷ ಮತ ಇದೆ. 2 ಲಕ್ಷ ಕೂಡ ಕಂಪ್ಲೀಟ್ ಆಗಲ್ಲ. ಇದು 110, 190, 1,90,000 ಮತ ಇದೆ. ಈ 1,90,000 ಮತಗಳು, ಈ 1,90,000 ಮತಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 2 ಅಭ್ಯರ್ಥಿ ಇದ್ದದ್ದು. ಯಾರು? DK ಸುರೇಶ್, ಮತ್ತೊಂದು CN ಮಂಜುನಾಥ್. CN ಮಂಜುನಾಥ್ ಅವರಿಗೆ ಇಲ್ಲಿ ಪ್ರಾಪ್ತವಾದ ಮತಗಳು 1,06,971. ನೋಡಿ, JDSಗೆ ಎಷ್ಟು ಬಂದಿತ್ತು? 95,000. BJPಗೆ 79,000. ಎರಡು ಸೇರಿದ್ರೆ ಎಷ್ಟಾಗಬೇಕು? 1,75,000 ಆಗಬೇಕಲ್ಲ. ಆದರೆ BJPಗೆ ಬಂದಿದ್ದು 1,06,971 ಮತಗಳು. ಕಾಂಗ್ರೆಸ್ಗೆ ಎಷ್ಟು ಬಂದಿದ್ದು ಇಲ್ಲಿ? 15,000. ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಬಂದಿದೆ? 85,357 ಮತಗಳು. ಯಾಕೆ ಹಂಗಾಯಿತು? ಯಾಕಂದರೆ JDSಗೆ ಮುಸ್ಲಿಮರು ಓಟ್ ಹಾಕ್ತಾಯಿದ್ರು. ಈ ಬಾರಿ ಮುಸ್ಲಿಮರು ಓಟ್ ಹಾಕಲಿಲ್ಲ. ಅದೆಲ್ಲ ಕೂಡ ಕಾಂಗ್ರೆಸ್ಗೆ ಹೋಗಿದೆ. DK ಶಿವಕುಮಾರ್ ಯಾಕೆ ಸಕ್ರಿಯರಾಗಿದ್ದಾರೆ ಅಂತಂದರೆ 15,000 ಬರ್ತಾ ಇದ್ದ ಓಟ್ 85,000 ಬಂತಲ್ಲ, ಅದನ್ನು ಇಟ್ಕೋಬೇಕು. ಇಲ್ಲಿ ಲೀಡ್ ಬಂದಿದ್ದೆಷ್ಟು? 21,614 ಮತಗಳು, ಕಾಂಗ್ರೆಸ್ಗಿಂತ ಜಾಸ್ತಿ. 10,000 ಮತಗಳಲ್ಲಿ ಆಟ ಆಡಿದರೆ ಅಲ್ಲಿ ಕಾಂಗ್ರೆಸ್ ಚಾನ್ಸ್ ಇದೆ. ಬನ್ನಿ ಹೇಳ್ತೀನಿ ಅದರ ಕತೆ. ಯೋಗೇಶ್ವರ್ ಗೆಲುವು ಅಷ್ಟು ಈಸಿ ಇಲ್ಲ, ಕಷ್ಟ ಇದೆ. ಚನ್ನಪಟ್ಟಣದಲ್ಲಿ ಡಾಕ್ಟರ್ ಮಂಜುನಾಥ್ಗೆ ಲೀಡ್ ಸಿಕ್ಕಿರ್ಬೋದು. ಲೋಕಸಭಾ ಚುನಾವಣೆಯಲ್ಲಿ BJPಗೆ 21,000 ಲೀಡ್. ಎರಡೂ ಸೇರಿದರೆ 1,75,000 ಬರಬೇಕಾಗಿತ್ತು. BJPಗೆ ಬರಲಿಲ್ಲ. ಏನು ಕತೆ? ಬರಬೇಕಿತ್ತಲ್ವಾ? ಇವರಿಗೆ 95,000 ಬಂದಿತ್ತು, CP ಯೋಗೇಶ್ವರಿಗೆ 79,000 ಬಂದಿತ್ತು. ಇಬ್ಬರು ಸೇರಿ ಲೋಕಸಭಾ ಚುನಾವಣೆ ಎಷ್ಟು ಬರಬೇಕಿತ್ತು? 1,75,000 ಬಂದಿದ್ದೆಷ್ಟು? 1,06,000. ಆ 70,000 ಓಟ್ ಎಲ್ಲಿಗೋಯ್ತು? ಇವರಿಬ್ಬರ ನಡುವಿನ ಇದ್ದದ್ದು ಕಾಂಗ್ರೆಸ್ಗೆ ಹೋಗಿದೆ. ಕಾಂಗ್ರೆಸ್ಗೆ ಆಲ್ರೆಡಿ ಎಷ್ಟಿತ್ತು? 15,000 ಇತ್ತು. ಎಷ್ಟು ಬಂದಿದೆ? 85,000 ರೂಪಾಯಿ. 70,000 ಓಟುಗಳು ಆ ಕಡೆ ಹೋಗಿದೆ ಕಾಂಗ್ರೆಸ್ಗೆ. DK ಶಿವಕುಮಾರ್ ಎನ್ಕ್ಯಾಶ್ ಮಾಡ್ಕೋತಿರೋದು ಅದನ್ನು. ಚನ್ನಪಟ್ಟಣದಲ್ಲಿ BJPಗೆ 21,616 ಮತಗಳು ಮಾತ್ರ ಮುನ್ನಡೆ. ಕ್ಷೇತ್ರದಲ್ಲಿ ಯಾಕೆ ಬಂತು? CN ಮಂಜುನಾಥ್ ಚಾರ್ಮಿತ್ತು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾರ್ಮಿತ್ತು, HD ಕುಮಾರಸ್ವಾಮಿ ಚಾರ್ಮಿತ್ತು, CP ಯೋಗೇಶ್ವರ್ ಚಾರ್ಮಿತ್ತು. ಅರೇ ಬಾಪ್ರೆ, 4 ಮಂದಿ ಇದ್ರಿ. ಎಷ್ಟು? 95,000 ಕುಮಾರಸ್ವಾಮಿಗೆ, 80,000 ಯೋಗೇಶ್ವರ್ಗೆ. ಅವರಿಬ್ಬರ ಮತ ಸೇರಿ 1,75,000 ಆಗಬೇಕಾಗಿತ್ತು. ಸಿಕ್ಕಿದ್ದು ನಿಮಗೆ 1,06,000. ನೀವಿಬ್ಬರು ಮಾತ್ರವಲ್ಲ, ನರೇಂದ್ರ ಮೋದಿ ಪ್ರಭಾವ ಇತ್ತು, CN ಮಂಜುನಾಥ್ ಪ್ರಭಾವ ಇತ್ತು. ನಿಮಗೆ ಸಿಕ್ಕಿದ್ದು 1,06,000. ಹಾಗಿದ್ರೆ ಏನಾಗಿದೆ ಅಲ್ಲಿ?
BJPಗೆ ಸಿಕ್ಕಿದ 21,614 ಮತಗಳ ಮುನ್ನಡೆ ಮಾತ್ರ. ಚನ್ನಪಟ್ಟಣದಲ್ಲಿ ತನ್ನ ವರ್ಚಸ್ಸು ವೃದ್ಧಿಸಿಕೊಳ್ತಾ ಇದೆ ಕಾಂಗ್ರೆಸ್. ಹಾಗಿದ್ದರೆ ಹೌದು, 85,000 ಓಟ್ ಬಂದಿದೆ. 2009, 2011, 2013, 2018, 23ರಲ್ಲಿ ಸತತವಾಗಿ ಕಾಂಗ್ರೆಸ್ಗೆ 3ನೇ ಸ್ಥಾನ, 3rd ಪ್ಲೇಸ್. ಈಗ 85,000 ಓಟ್ ಬಂದಿದೆ. 2013 SP ಸೈಕಲ್ ಗುರುತಿನಿಂದ ಸಮಾಜವಾದಿ ಪಕ್ಷದಿಂದ ಗೆದ್ದಿದ್ರು ಯೋಗೇಶ್ವರ್. ಆದರೆ ವರ್ಷದಿಂದ ವರ್ಷಕ್ಕೆ ವೃದ್ಧಿಸ್ತಾ ಇದೆ ಕಾಂಗ್ರೆಸ್ನ ಶಕ್ತಿ. 2013ರಲ್ಲಿ ಇವರಿಗೆ ಎಷ್ಟು ಗೊತ್ತಾ ಓಟು ಕಾಂಗ್ರೆಸ್ಗೆ? 8,134. 18ರಲ್ಲಿ 30,208. 23ರಲ್ಲಿ 15,374. ಚನ್ನಪಟ್ಟಣದಲ್ಲಿ ಇಲ್ಲಿವರೆಗೆ 3 ಬೈ ಎಲೆಕ್ಷನ್ ನಡೆದಿದೆ. ಎಲ್ಲ 3 ಬಾರಿ ಕೂಡ ಬೈ ಎಲೆಕ್ಷನಲ್ಲಿ ಗೆದ್ದಿದ್ದು ಕಾಂಗ್ರೆಸ್. ಇದು ಕೂಡ ಬೈ ಎಲೆಕ್ಷನ್. CP ಯೋಗೇಶ್ವರ್ ಕೂಡ 2 ಬಾರಿ ಕೈಯಿಂದ ಗೆದ್ದು ಶಾಸಕರಾಗಿದ್ದಾರೆ. 1 ಬಾರಿ BJPಯಿಂದ ಶಾಸಕರಾಗಿದ್ದಾರೆ, 1 ಬಾರಿ ಪಕ್ಷೇತರ ಶಾಸಕರಾಗಿದ್ದಾರೆ, 1 ಬಾರಿ SPಯಿಂದ ಶಾಸಕರಾಗಿದ್ದಾರೆ. ವೀಕ್ಷಕರೇ, ಇಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಕೇವಲ 15,000 ಮತಗಳಿದ್ದದ್ದು ಕಾಂಗ್ರೆಸ್ಗೆ ಈ ಬಾರಿ 85,000 ಮತಗಳು ಹೇಗೆ ಬಂತು? ಅಲ್ಲಿ BJP ಗೆದ್ದಿರ್ಬೋದು, CN ಮಂಜುನಾಥ್ ಗೆದ್ದಿರ್ಬೋದು, ಆದರೆ ಚನ್ನಪಟ್ಟಣದಲ್ಲಿ ಲೀಡ್ ಬಂದಿದೆ 85,000 ಕಾಂಗ್ರೆಸ್ಗೆ. ಈಗ ಆ 85,000 ಮತಗಳನ್ನು ಉಳಿಸ್ಕೊಂಡ್ರೆ 10,000 ಜಾಸ್ತಿ ಮಾಡಿದರೆ ಗೆದ್ದು ಬಿಡ್ತಾರೆ ಕಾಂಗ್ರೆಸ್. ಆದರೆ ಒಂದು ಹೇಳ್ತೀನಿ, ಈ 3 ಇದ್ದಾರಲ್ಲ, DK, HDK, ಯೋಗೇಶ್ವರ್, ಇವರಲ್ಲಿ ಬೆಸ್ಟ್ ಆಫ್ 3 ಇಬ್ಬರು ಯಾರು ಸೇರ್ತಾರೆ ಅವರಿಗೆ ಗೆಲುವು ಶತಸಿದ್ಧ. ಅದರ ಬಗ್ಗೆ ಹೇಳ್ತೀನಿ. ಇಲ್ಲೊಂದು ಆಟ ನಡೆಯುತ್ತೆ. CP ಯೋಗೇಶ್ವರ್ ಹೇಳ್ತಾ ಇದ್ದಾರೆ ನಾನು BJPಯಿಂದ ಕಣಕ್ಕಿಳಿಬೇಕು ಅಂತೇಳಿ. ಯಾಕಂದರೆ ಅವರು BJP MLC. ಅವರು JDSಯಿಂದ ಕಣಕ್ಕಿಳಿಬೇಕು ಅಂತಂದರೆ ರಾಜೀನಾಮೆಯನ್ನು ಕೊಡಬೇಕಾಗಿಲ್ಲ. ಯಾಕಂದರೆ ಅವರ ಆಯ್ಕೆ ಚುನಾವಣೆಯಿಂದ ಆಯ್ಕೆ ಆಗಿದ್ದಲ್ಲ. ಹಾಗಾಗಿ ರಾಜೀನಾಮೆ ಕೊಡದೆ ಕೂಡ JDSಯಿಂದ. ಆದರೆ JDSಯಿಂದ ಸಮಾಧಾನ ಇದೆಯಾ? ಅವರ ನಾಯಕ ಕುಮಾರಸ್ವಾಮಿ ಆಗ್ತಾರೆ, ಸಮಾಧಾನ ಇದೆಯಾ? DK ಸುಮ್ಮನೆ ಕೂತಿರ್ತಾರ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.